ಅರ್ಜೆಂಟ್ ಮಾಡ್ಕೊಂಡ್ ಬರ್ತೀರಾ? ಮರಗಳವೆ ಮೇಲೆ ಮರ ಟಚ್ ಆಗ್ತಾವ ಅನ್ನೋದು ಏನಿಲ್ಲ. ಸುಮ್ಮನೆ ಅವರು ಹೈಟ್ ಇರಲ್ಲ ಏನಿರಲ್ಲ, ನೋಡಲ್ಲ ಬೋರ್ಡ್ ತಲೆ ಆಗದಂಗೆ ಆಗೈತೆ ಗಾಡಿ ಬಸ್ಸು ಅಂತೇಳಿ ತಿನ್ನಲಿಲ್ಲ. ನೋಡೋಣ ಮತ್ತೆ ಯಾವ ಥರ ಬಂದರೆ ತಿನ್ಕೊಂಡು ಹೋಗೋಣ. ಇಷ್ಟು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸ್ತಲ್ಲ ಅಷ್ಟೇ ಸಾಕು. ಭತ್ತ ಕುಯ್ಯೋ ಮಿಷಿನ್ ಐತೆ, ಗಂಗನರಸಿ ಅಂತೇಳಿ ಊರಿಸ್ರು. ಭತ್ತ ಕುಯ್ಯೋ ಮಿಷಿನ್ ಐತಂತೆ, ಸಿಕ್ಕಿ ಮಾತಾಡಿಸಿ ಮೇಲೆ ಇವ್ರನ್ನ ನೋಡ್ಕೊಂಬಿಡ್ರಿ, ಎಲ್ಲೇ ಸಿಕ್ಕರು ಇವ್ರನ್ನ ನಾವು ತೊಳಿತಾ ಇರೋದು. ಎಲ್ಲ ಕ್ಲೀನಾಗಿ ತೊಳೆದಿದ್ದಾರೆ. ನಾ ಲೋಡಾಗಿ ನಿಂತಿದ್ದಾನೆ ಆಲ್ರೆಡಿ. ಎಲ್ಲಿಗಪ್ಪ ಜರ್ನಿ? ಗೋವಾ. ಗೋವಾದಾಗೆ ಬಿಚೋಲಿ ಅಂತೆ. ಪಾಪ ಅವ್ರು ಲೋಡ್ ಮಾಡ್ಕೊಂಡು ಇನ್ನೂ ಪೇಮೆಂಟ್ಗೆ ಹೋಗಿಲ್ಲ, ಅಲ್ಲೇ ತಾರ್ಪಲ್ ಹಾಕ್ತಾರೆ ಮಳೆಯಲ್ಲೇ ನಿಂತ್ಕೊಂಡು ಡ್ರೈವರ್ಗಳು. ಅಲ್ಲಿ ನೋಡಿ ನ್ಯಾಮತಿಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ನ ಮಾತಾಡ್ಸ್ಕೊಂಡಿದ್ದು ಆಯಿತು. ಜಾಮು ಆಯಿತು, ಮಾತಾಡ್ಸ್ಕೊಂಡಿದ್ದಾಯಿತು, ಟೀನು ಆಯಿತು. ಒಳ್ಳೆ ಚಿಕನ್ ಮಾಡಿದ್ದೀನಿ, ತಿನ್ನು ಅಂದರು. ತಿನ್ನೋಕ್ಕಾಗಲಿಲ್ಲ, ಬೆಳಗ್ಗೆ ತಿನ್ನಬಾರ್ದು ಅಂತೇಳಿ ತಿನ್ನಲಿಲ್ಲ. ನೋಡೋಣ ಮತ್ತೆ ಯಾವ ಥರ ಬಂದರೆ ತಿನ್ಕೊಂಡು ಹೋಗೋಣ. ಇಷ್ಟು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸ್ತಲ್ಲ ಅಷ್ಟೇ ಸಾಕು. ಅಣ್ಣಯ್ಯ ಹಿಂದೆ ಬಿಡ್ಬೇಡ ಅಣ್ಣಯ್ಯ, ನಿಲ್ಸ್ಬಿಟ್ಟು ನೋಡಿ ಎಲ್ಲ ಜಾಮ್ ಮಾಡ್ಕೊಂಡು ಕುಂತಾನೆ. ಅಲ್ಲಿ ಗಾಡಿ ಪಾಸ್ ಆಗಲ್ಲ ಏನಿಲ್ಲ. ಇದೆಲ್ಲಿ ಪಾಸ್ ಆಗ್ತಾವಪ್ಪ? ಹಿಂಗೆ ನಿಲ್ಸ್ಕೊಂಬಿಡ್ತಾರೆ. ಸ್ವಲ್ಪ ಸೇಲ್ ಹಾಕಲ್ಲ ಏನಿಲ್ಲ, ಎಲ್ಲ ಉಚ್ಕೊಂಬತ್ತೈತಿ. ನಮ್ಮ ಗಾಡಿ ಎಲ್ಲ ಮುಂದೆ ಕೊಡೋಗ್ಬಿಡ್ತು, ನಾವೇ ಲೇಟ್ ಆಗ್ಬಿಟ್ಟು. ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ, ಹೋಗಿ ಆರಾಮಾಗಿ ಹೋಗಿ ಖಾಲಿ ಮಾಡೋಣ. ಇಲ್ಲೊಂದು ಗಾಡಿ ನೋಡಿ ಯಾವ ರೇಂಜಲ್ಲಿ ಪಲ್ಟಿ ಹೊಡೆದಾನಪ್ಪ ಅವನು, ಯಾವ ರೇಂಜಲ್ಲಿ ಪಲ್ಟಿ ಹೊಡೆದಾನ ಅನ್ನೋದೇ ಗೊತ್ತಾಗ್ತಿಲ್ಲ. ಹೋಗೋಣ, ಕೀ ಅನ್ಕೊಂಡು ಅರ್ಜೆಂಟ್ ಮಾಡ್ಕೊಂಡ್ ಬರ್ತೀರಾ? ಮರಗಳವೆ ಮೇಲೆ ಮರ ಟಚ್ ಆಗ್ತಾವ ಅನ್ನೋದು ಏನಿಲ್ಲ. ಸುಮ್ಮನೆ ಅವರು ಹೈಟ್ ಇರಲ್ಲ ಏನಿರಲ್ಲ, ನೋಡಲ್ಲ ಬೋರ್ಡ್ ತಲೆ ಆಗದಂಗೆ ಆಗೈತೆ ಗಾಡಿ ಬಸ್ಸು. ಕೀ ಅಂತ ಹೊಡಿತಾನೆ ಇರ್ತಾರೆ. ನೋಡಿ ಕಡೆ ಮರಗಳೆಲ್ಲ ಟಚ್ ಆಗ್ತಾವೆ ನಮಗೆ, ಅವ್ರು ಹೋದಂಗೆ ಹೋಗೋಕ್ಕಾಗಲ್ಲ ನಾವು. ನೋಡಿ ಮರ ನೋಡಿ, ಹಾಂ ಕೀ ಅನ್ಕೊಂಡು ರೈಟಿಗೆ ಎಳ್ಕೊಂಡು ಬರ್ತಾನೆ ಇರ್ತಾರೆ. ಗಾಡಿ ಯಾವ ರೇಂಜಲ್ಲಿ ಅಪ್ಸೈಡ್ ಮಾಡೋಣ ಅಂತ ಗೊತ್ತಿಲ್ಲ. 2 ಪಲ್ಟಿನೇ ಹೊಡೆದು ಹೋಗಿ ಮರ್ಕೊಡ್ಕೊಂಡು ನಿಂತಿರೋದು ಎಲ್ಲ ಉಲ್ಟಾ. ಅಯ್ಯ, ಈಗ ಎಲ್ಲಿದ್ದೀವಪ್ಪ ಅಂದರೆ ಹರಿಹರ ಹತ್ತತ್ರ ಇದ್ದೀವಿ. ಇನ್ನೂ ಹರಿಹರ ಬಂದಿಲ್ಲ, ಹರಿಹರ ಹತ್ತತ್ರ ಇದ್ದೀವಿ. ನಮ್ಮ ಕಾರ್ಗಿಲ್ ಫ್ಯಾಕ್ಟ್ರಿ ಹತ್ತತ್ರ. ಟೈಮು 11:20 ಆಗೋಯ್ತು. ಇಲ್ಲೇನೆ ನೋಡಪ್ಪ, ಇಲ್ಲಿ ನಿಲ್ಸೋಕ್ಕೆ ಅಷ್ಟೊಂದು ಅರ್ಜೆಂಟಲ್ಲಿ ಬರ್ತಿದ್ದ ಬಸ್. ನಾನು ಕೀ ಅನ್ಕೊಂಡು ಸ್ನೇಹಿತರ, ರೋಡಲ್ಲಿ ಒಂಡವ ಅನ್ಕೊಂಡು ಎಲ್ಲಿ ಓಡಿಸ್ತೀಯಪ್ಪ ಇರಲ್ಲ ಗಾಡಿನ. ಪೂರ್ತಿ ಹಂಗೆ ಅವೆ ಇದೇ ಥರ. ಬಿಸಿಲಿಗೆ ಅದಕ್ಕೂ ಕ್ಲೀನಾಗಿ ಕಾಣ್ತಿಲ್ಲ ಗುಂಡಿಗಳು ನೋಡಿ. ಐಫೋನ್ ಇದ್ರೆ ಕ್ಲಿಯರಾಗಿ ಕಾಣುತ್ತೆ, ನಮ್ದು ಐಫೋನ್ ಅಲ್ಲ, ಸ್ಯಾಮ್ಸಂಗ್, ಹಾಗಾಗಿ ಕಾಣ್ತಿಲ್ಲ. ಎಷ್ಟು ಕಾಣುತ್ತೋ ಅಷ್ಟೇ ಕಾಣಲಿ. ಅಯ್ಯೋ ದೇವ್ರೆ, ಒಂದು ಬಿಟ್ಟರೆ ಒಂದು ಗುಂಡಿ ತಪ್ಪಿಸ್ರೆ ಇನ್ನೊಂದು ಗುಂಡಿಗೆ ಬೀಳುತ್ತೆ, ಇನ್ನೊಂದು ಗುಂಡಿ ತಪ್ಪಿಸ್ರೆ ಇನ್ನೊಂದು ಗುಂಡಿಗೆ ಬೀಳುತ್ತೆ. ಈ ಥರ ರೋಡು.
ಸ್ನೇಹಿತರೆ, ಈ ಟ್ರಿಪ್ಪು ಪೂರ್ತಿ ಬರೀ ನಮ್ಮ ಸಬ್ಸ್ಕ್ರೈಬರ್. ಎಲ್ಲಿ ಹೋದ್ರೆ ನಮ್ಮ ಸಬ್ಸ್ಕ್ರೈಬರು. ಇವಾಗಿಲ್ಲ ಹರಿಹರದ ಹತ್ರ ಸಿಕ್ಕರು ನೀರಿನ ಬಾಟ್ಲು, ಬಿಸ್ಕೆಟು, ಕುರ್ಕುರೆ ಅಂತೆ ಇವೆಲ್ಲ ಕೊಟ್ಟಿದ್ದಾರೆ. ಅವರು ಗಂಗನರಸಿ ಅಂತ ಊರ ಹೆಸರು. ಭತ್ತ ಬೆಳಿತಾರೆ ಅವರು. ಭತ್ತ ಕೊಯ್ಯೋ ಮಿಷಿನ್ ಐತೆ, ಗಂಗನರಸಿ ಅಂತೇಳಿ ಊರ ಹೆಸರು. ಭತ್ತ ಕೊಯ್ಯೋ ಮಿಷಿನ್ ಐತಂತೆ. ಸಿಕ್ಕಿ ಮಾತಾಡಿಸಿ ಎಲ್ಲ ಕೊಡ್ಸಿರು. ಹಣ ಹಂಗೆ ಹಿಂಗೆ ಮನೆಗೆ ಬರಲೇಬೇಕು ಹಂಗೆ ಅಂತ ಕೂತ್ಕೊಂಡ್ರು. ಎಲ್ಲಿಗೋಗ್ತೀವಿ, ನಮ್ಮದು ಮೊದಲೇ ಟೈಮ್ ಇಲ್ಲ, ಲೇಟ್ ಆಗ್ಬಿಡೈತೆ ಮಲಿಕೊಂಬಿಟ್ಟು. ಹಂಗಾಗಿ ನೆಕ್ಸ್ಟ್ ಬಂದಾಗ ಬರ್ತೀನಿ ಬಿಡಿ ಅಂತೇಳಿ ಹೋಯ್ತಾ ಇದೀವಿ. ಒಳ್ಳೆ ಭತ್ತ ಮಾತ್ರ ಆದಾಗ ಬಂದೈತೆ. ಭತ್ತ ಬೆಳೆ ಸೂಪರಾಗಿ ಬಂದಿದೆ. ಎಲ್ಲ ಕಡೆ ಒಳ್ಳೆ ಬೆಳೆ ಬಂದೈತಿ ಈ ಸರಿ ಭತ್ತ. ಆದರೆ ನಾವೇ ಹೊಡೆಯಲ್ಲ ಭತ್ತ. ಏನಕ್ಕೆ ಅನ್ನೋದು ಮುಂದೆ ತಿಳಿಸ್ತಾ ಹೋಗ್ತೀನಿ. ನಾವು ಭತ್ತ ಹೊಡೆ ಡೌಟ್ ಏನಕ್ಕಪ್ಪ ಅಂದರೆ ಈಗಲೇ ಹೇಳ್ತಿದ್ದೆ ಹೇಳಿ. ಅದಕ್ಕೇನು ಮುಂದಕ್ಕೆ ಸಮಾಧಾನ. ಏನಕ್ಕಪ್ಪ ಅಂದರೆ ನಮ್ಮ ಓನರು ಭತ್ತಕ್ಕೆ ಕಳಿಸಲ್ಲ. ಯಾಕಂದರೆ ಅವ್ರದ್ದೇ ಪರ್ಮನೆಂಟ್ ಲೋಡ್ ಇರೋದ್ರಿಂದ ಅವರು ಭತ್ತಕ್ಕೆ ಕಳಿಸಲ್ಲ. ಜಾಸ್ತಿ ಗೋವಾ ಲೈನ್ ಹೋಗೋದಲ್ವ, ಭತ್ತಕ್ಕೆ ಕಳಿಸಲ್ಲ. ಏನಾರ ಕಳಿಸಿದ್ರೆ ಹೋಯ್ತೀವಿ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ನೋಡೋಣ ಏನೇನಾಗುತ್ತಂತ. ಒಟ್ಟಿನಲ್ಲಿ ಈ ಟ್ರಿಪ್ಪಲ್ಲಂತೂ ನಿನ್ನೆಯಿಂದ ಬರ್ರೇ ಸಬ್ಸ್ಕ್ರೈಬರ್ ಮಂಗಳೂರಿಂದ. ಬಾರೋಣ ಬಾ. ಕಬ್ಬಿನ ಗಾಡಿಯವ್ರು ಬಂದ್ಬಿಟ್ರೆ ನಮಗೆ ಸೀಸನ್. ನೋಡಿ ಅವ್ರು ಎಷ್ಟು ರೋಡಲ್ಲಿ ಸೆಂಟ್ರ್ ರೋಡಲ್ಲಿ ಬರ್ತಾಯಿದ್ದೇನೆ ಕಬ್ಬಿನ ಗಾಡಿನ. ಅದ್ರಾಗ ಅರ್ಧ ಸೈಡಿಗೆ ಬೇರೆ ಈ ಗಾಡಿ ಇರೋದ್ರಿಂದ ಅವ್ನು ಸೆಂಟ್ರ್ ರೋಡಿಗೆ ಬರ್ತಾ ಇದ್ದಿದ್ದು. ಇಲ್ಲ ಅಂದರೆ ಸೆಂಟ್ರ್ ರೋಡಿಗೆ ಬರ್ತಿರ್ಲಿಲ್ಲ. ಕಬ್ಬಿನ ಸೀಸನ್ ಬಂದಾಗ ಈ ರೋಡಲ್ಲಿ ಎಷ್ಟು ಹುಷಾರಾಗಿ ಓಡಿಸ್ತೀವೋ ಅಷ್ಟು ಸೇಫ್ಟಿ ನಮಗೆ. ಏನಪ್ಪ ಅಂದ್ರೆ ಅವ್ರೇನು ನೋಡಲ್ಲ, ಶೇಪ್ ಒಂದು ಪಾಸ್ ಮಾಡ್ಕೊಂಡು ನುಗ್ಗುತ್ತಾನೆ ಇರ್ತಾರೆ. ನೋಡ ಈಗ ಗಾಡಿ ನೋಡಿ, ಹಂಗೆ ನೋಡಿ ಎಷ್ಟು ಸೆಂಟ್ರಲ್ ಐತೆ ಗಾಡಿ ಅಂತ. ನೋಡ್ದಾ, ಏನಿಲ್ಲ ಮಿರರ್ ಪರರೆಲ್ಲ ಹೊಡೆದಾಕ್ಬಿಟ್ಟು ಹೋಯ್ತಾನೇ ಇರ್ತಾರೆ. ಅವ್ರು ಶೇಪ್ ಒಂದು ಪಾಸ್ ಮಾಡ್ಕೊತಾರೆ, ಕಬ್ಬಿಗೆ ಮಿರರ್ ಪರೆಲ್ಲ ಹೊಡೆದಾಕ್ಬಿಟ್ಟು ಹೋಯ್ತಾನೆ ಇರ್ತಾರೆ. ಅಂಥ ಡ್ರೈವರ್ಗಳು ಈ ಕಡೆ ಕಬ್ಬು ಓಡಿಸೋರು. ಎಲ್ಲರೂ ಇರೋಲ್ಲ, ಕೆಲವೊಬ್ರು ಹೆಚ್ಚು ಕಮ್ಮಿ ಜಾಸ್ತಿ ಅವರೇ ಅಂತಲೇ ಹೇಳ್ಕೊಬೋದು. ಜಾಸ್ತಿ ಅವರೇ ಎಲ್ಲೋ ಒಬ್ಬರು ಒಳ್ಳೆಯವರು, ಕರೆಕ್ಟಾಗಿ ನಿಧಾನಕ್ಕೆ ಬರೋದು, ಸೈಡಿಗೆ ಬರೋದೆಲ್ಲ ಮಾಡ್ತಾರೆ. ಹೋಗೋಣ ಆರಾಮಾಗಿ. ನಮ್ಮ ಸಬ್ಸ್ಕ್ರೈಬರ್ ಮಾತಾಡ್ಸಿದ್ದು ಸ್ವಲ್ಪ ಖುಷಿ ಆಯಿತು. ಆಲೇ ಟೈಮ್ 12:45. ಅಯ್ಯೋ ಯಪ್ಪ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಡೈರೆಕ್ಟ್ ಹೋಗ್ಬೇಕು. ನೋಡೋಣ ಸ್ನೇಹಿತರೆ. ಫೈನಲಾಗಿ ಅನ್ಲೋಡಿಂಗ್ ಪಾಯಿಂಟ್ ಹತ್ತತ್ರ ರೀಚ್ ಆಗಿದ್ದೀವಿ. ರೋಡ್ ನೋಡಿ ಸ್ವಾಮಿ, ಅಲ್ಲಿರೋದೇ ಫ್ಯಾಕ್ಟ್ರಿ. ಬ್ಲೂ ಕಲರ್ ಶೆಡ್ ಕಾಣುತ್ತಲ್ಲ, ಅದೇ ಫ್ಯಾಕ್ಟ್ರಿ. ಇಲ್ಲಿ ರೋಡ್ ನೋಡಿ, ಫ್ಯಾಕ್ಟ್ರಿ ರೋಡ್. ಇದು ಬಂದು ಬೆಂಗಳೂರು ರೋಡಾಗಿರೋದು. ಮರೆಮ್ನಹಳ್ಳಿಯಿಂದ ಬೆಂಗಳೂರು ಹೋಗೋ ರೋಡಲ್ಲಿ, ಅಲ್ಲಿ ಮೈನ್ ರೋಡಿಂದ ಒಳಗಡೆ ಅರ್ಧ ಕಿಲೋಮೀಟ್ರ್ ಬರ್ಬೇಕಷ್ಟೇ. ರೋಡಲ್ಲೇ ಕಾಣುತ್ತೆ ಫ್ಯಾಕ್ಟ್ರಿ. ಅಲ್ಲೆಲ್ಲ ಕಾಣ್ತಿದಲ್ಲ, ಅದೇ ಫ್ಯಾಕ್ಟ್ರಿ ನೋಡಿ, ಕಾಣ್ತಿರ್ಬೋದು. ಫ್ಯಾಕ್ಟ್ರಿ ರೋಡು ಹಿಂಗೈತೆ. ಟೈಮು 4 ಗಂಟೆ. ಯಪ್ಪ ದಾರಿನೇ ಸಾಗಲ್ಲಪ್ಪ. ಓಡಿಸ್ತಾನೇ ಇದೀವಿ, ಊಟಕ್ಕೂ ನಿಲ್ಲಿಸಿಲ್ಲ, ಹಂಗೆ ಓಡಿಸ್ತಾ ಇದ್ದೀವಿ, ದಾರಿ ಸಾಗ್ತಾಯಿಲ್ಲ. ಏನಾರ ಒಂದು ಮಾಡಿ ಖಾಲಿ ಮಾಡಿಸ್ಕೊಡ್ಬೇಕು ಇವತ್ತು ಅಂತೇಳಿ. ಅಯ್ಯೋ ಸವಾಸ ನೈಟ್ ಎಷ್ಟಾಗುತ್ತೆ ಅಷ್ಟು ಪಾಸ್ ಮಾಡ್ಕೊಂಡಷ್ಟು ಬೆಸ್ಟು. ಕಷ್ಟ ಆಗ್ಬಿಡ್ತದೆ. ಫ್ಯಾಕ್ಟ್ರಿಗಳು ರೋಡ್ಗಳು ರೆಡಿ ಮಾಡಿಕೊಳ್ಳಲ್ಲಪ್ಪ. ಅದು ಯಾಕೆ ಈ ಥರ ರೋಡ್ಗಳು ಮಾಡಿಕೊಂತಾರ ಗೊತ್ತಾಗ್ತಿಲ್ಲ. ಇಲ್ಲಿ ಇವಾಗ ಕಾಣ್ತಿದ್ದ ಫ್ಯಾಕ್ಟ್ರಿ ದೊಡ್ಡದಾಗಿ. ಸ್ಟಾರ್ಟಿಂಗ್ ಇದು ಸ್ವಸ್ತಿಕ್ ಅಂತ ಓಪನ್ ಆಗಿತ್ತು ಫ್ಯಾಕ್ಟ್ರಿ. ಇವಾಗ ಅವರು ಫ್ಯಾಕ್ಟ್ರಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತೇಳಿ ಲಾಸ್ ಆಯಿತು ಅಂತೇಳಿ, ಲಾಸ್ ಆಯ್ತಾ ಪಾಸ್ ಆಯ್ತು ಏನೋ ಗೊತ್ತಿಲ್ಲ, ಅವರು ಬೇರೆಯವ್ರಿಗೆ ಮಾರ್ಬಿಟ್ಟವ್ರೆ. ಇವಾಗ ಲಕ್ಷ್ಮೀ ಪ್ರಿಯಾ ಅಂತೇಳಿ ಫ್ಯಾಕ್ಟ್ರಿ ಹೆಸರು. ಇದು ಲಕ್ಷ್ಮೀ ಪ್ರಿಯಾ. ನಿಧಾನ ಗುಂಡಿ ಯಪ್ಪ ಎಲ್ಲ ಫ್ಯಾಕ್ಟ್ರಿ ಒಳಗಿದ್ದೇನೆ. ಬರ್ರಿ ಅಲ್ಲಿ ಹೋಗಿ ಫಸ್ಟ್ ಗೇಟಲ್ಲಿ ಎಂಟ್ರಿ ಮಾಡಿಸ್ಬಿಡೋಣ. ಎಂಟ್ರಿ ಮಾಡಿಸ್ಬಿಟ್ಟು ಏನು ಎತ್ತ ಅನ್ನೋದನ್ನು ಮುಂದೆ ಅಪ್ಡೇಟ್ ಕೊಡ್ತೀನಿ. ದಿ ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ಸಂಜೆ 3:30 3:45 ಬಂದಿದ್ದು ಗಾಡಿ.
ಖಾಲಿನೇ ಮಾಡಿಲ್ಲ. ಇಲ್ಲಿ ಶಾಂಪಲ್ಲು ಚೆಕ್ ಮಾಡಿ ರಿಪೋರ್ಟ್ ಬರೋಕ್ಕೆ 5 ಅವರ್ ಬೇಕಂತೆ. ಮೊನ್ನೆ ಯಾವುದೋ ಗಾಡಿಯವರು ಮಿಕ್ಸ್ ಮಾಡಿ ಬೂದಿ ಎಲ್ಲ ತುಂಬ್ಕೊಬಂದು ತಗ್ಲಾಕೊಂಬಿಟ್ಟು ಈ ಸ್ವಲ್ಪ ಕಳ್ತನ ಮಾಡ್ತಾರೆ ಕೆಲವೊಬ್ರು. ಅರ್ಧ ಲೋಡ್ ಇಳಿಸ್ಬಿಟ್ಟು ಅರ್ಧ ಬೂದಿ ಹಾಕಿ ಮಿಕ್ಸ್ ಮಾಡ್ಕೊಂಬರ್ತಾರೆ. ಅದು ಮಾಡಿದಾಗಿಂದ ಈಗ ಶಾಂಪಲ್ ರೂಲ್ಸ್ ಮಾಡಿಬಿಟ್ಟವ್ರೆ. ನಾನು ರೀಸೆಂಟಾಗಿ ಆ ಅಂಬಾರಿಯಲ್ಲಿ ಒಂದು ತಿಂಗಳು ಹಿಂದೆನೋ ಇದು ನಮ್ಮ ಸಿರೂರು ಗುಡ್ಡ ಕುಸ್ತಿತ್ತಲ್ಲ, ಅವಾಗ ಇದರ ರೂಟಲ್ಲೇ ಬಂದೆ, ಹೊಸನಗರ ರೂಟಲ್ಲಿ. ಅವಾಗ ಇಲ್ಲಿ ಇದೇ ಫ್ಯಾಕ್ಟ್ರಿ ತುಂಬ್ಕೊಬಂದಿದ್ದೆ ಒಂದೂವರೆ 2 ತಿಂಗಳಿಂದ. ಅವತ್ತೇನೂ ಇರಲಿಲ್ಲ, ಬೆಳಗ್ಗೆನೇ ಖಾಲಿ ಮಾಡ್ಕೊಂಡು ಹೋಗಿದ್ದೆ. ಇವಾಗ ನೋಡಿದ್ರೆ ಸಿಕ್ಕಾಬಟ್ಟೆ ರೂಲ್ಸು. ಶಾಂಪಲ್ ರಿಪೋರ್ಟ್ ಬರೋಕ್ಕೆ 5 ರಿಂದ 6 ಅವರ್ ಬೇಕಂತೆ. ನಿನ್ನೆ ಸಂಜೆನೇ ಬಂದು ತರಪೆಲ್ಲ ಬಿಚ್ಚಿ ಶಾಂಪಲೆಲ್ಲ ತಗೊಂಡು ಹೋಗಿದ್ರು. ಇವಾಗ ಬೆಳಗ್ಗೆ 6 ಗಂಟೆ ಇವಾಗ ಬಂದವ್ರೆ. ಇವಾಗ ಖಾಲಿ ಮಾಡ್ತಾವ್ರೆ. ಇನ್ನೊಂದು ಗಾಡಿ ಖಾಲಿ ಮಾಡ್ತಾವ್ರೆ ನೋಡಿ. ಇನ್ನೊಂದು ಗಾಡಿ ಖಾಲಿ ಮಾಡ್ತಾವನೆ. ನಮ್ಮ ಗಾಡಿದಾದ್ಮೇಲೆ ನಮ್ಮ ಗಾಡಿ ಮಾಡ್ತಾರೆ. ಕೆಲವು ಗಾಡಿಯವ್ರು ಮಾಡೋ ಕೆಲಸ ಅತಿಯಾದ ಮಾಡ್ತಾರೆ ಕೆಲವೊಬ್ರು. ಇವೆಲ್ಲ ಏನಕ್ಕೆ ಬೇಕು? ಬಾಡಿಗೆ ದುಡ್ಡು ದುಡಿಬೇಕು, ಇಲ್ಲ ಸುಮ್ಮನೆ ಆಗಬೇಕು. ಈ ಕಳ್ತನ ಮಾಡೋದು ಇವೆಲ್ಲ ಮಾಡಿ ಎಲ್ಲ ಕಂಪ್ನಿಗಳಾಗ ಗಾಡಿಯವ್ರ ಹೆಸರು ಕೆಟ್ಟ ಹೆಸರು ಮಾಡ್ಬಿಟ್ಟು ಬಿಸಾಕ್ಬಿಡ್ತಾರೆ. ಮಾಡೋದು ಒಬ್ಬರು, ಎಲ್ಲರಿಗೂ ಕೆಟ್ಟ ಹೆಸರು. ಈ ಥರ ಆಗ್ತವೆ. ಅವರೊಬ್ಬರು ಕರೆಕ್ಟಾಗಿ ಇದು ಮಾಡ್ಕೊಬಂದಿದ್ದಾರೆ. ಹೆಂಗಿತ್ತು ಗೊತ್ತಾ ಫ್ಯಾಕ್ಟ್ರಿ? ಬೆಳಗ್ಗೆ ನೋಡಿ ಈ ಟೈಮಿಗೆ ಕರೆಕ್ಟಾಗಿ ಖಾಲಿ ಮಾಡ್ತಾನೆ ಗಾಡಿ. ಯಾವಾಗ 5 ಗಂಟೆ ಬರಲಿ, ಅರ್ಧ ಗಂಟೆ ಗಾಡಿ ಖಾಲಿ ಮಾಡ್ಕೊಂಡು ಆಚೆ ಹೋಗ್ಬೋದು. 7 ಗಂಟೆ 6 ಗಂಟೆವರೆಗೂ ಟೈಮಿಂಗ್ಸ್ ಇಲ್ಲಿ. ಸಂಜೆ 6 ಗಂಟೆ ಮೇಲೆ ಬಂದರೆ ಬೆಳಗ್ಗೆನೆ 6 ಗಂಟೆ 6 ಗಂಟೆ 5 ನಿಮಿಷ ಮುಂಚೆ ಬಂದ್ರೂ ಬಿಟ್ಟು ಖಾಲಿ ಮಾಡಿ ಕೊಟ್ಬಿಡ್ತಾನೆ. 6 ಗಂಟೆ ಮೇಲೆ ಬಂದರೆ ತಿರ್ಗಾ ಬೆಳಗ್ಗೆ 6 ಗಂಟೆಗೇ ಬಿಟ್ಟು ಇಷ್ಟೊತ್ತಿಗೆಲ್ಲ ಖಾಲಿ ಮಾಡಿಕೊಡೋಣ. ಯಾವ ಥರ ಯಾರ್ಯಾರೋ ಮಾಡೋ ಕೆಲಸಕ್ಕೆ ಎಲ್ಲರಿಗೂ ಏಟು. ನಮಗೆ ನಿನ್ನೆನೇ ಖಾಲಿ ಮಾಡಿದ್ರೆ ಲೋಡ್ಗೆಲ್ಲ ಮಾಡೋಕ್ಕೆ ಸರಿಯಾಗಿರೋದು. ಏನು ಮಾಡೋಕ್ಕಾಗಲ್ಲ. ಹೋಗಿ ಊಟ ಗೀಟ ಮಾಡ್ಕೊಬಂದು ಮಲಗಿದ್ವಿ. ಈಗ ಖಾಲಿ ಮಾಡ್ಕೊಂಡೋಗಿ ಸರ್ವಿಸ್ ಮಾಡಿಸ್ಬೇಕು, ಲೋಡ್ಗೆ ಹೋಗ್ಬೇಕು. ಲೋಡು ಎಲ್ಲಿಗಾಗುತ್ತೆ ಅಂದರೆ ಈ ಸಲ ಗೋವಾ. ಸುಮಾರು ಜನ ಅಣ್ಣ ಗೋವಾ ಬನ್ನಿ ಅಂತ ಮೆಸೇಜ್ ಆಗ್ತಿರ್ತಾರೆ. ಇವತ್ತು ಗೋವಾನೇ. ಈ ಗಾಡಿ ಆಲ್ಮೋಸ್ಟ್ ಆಲ್ ಗೋವಾ ಜಾಸ್ತಿ ಓಡುತ್ತೆ. ಸಿಕ್ಕಾಪಟ್ಟೆ ಗೋವಾ ಹೋಗುತ್ತೆ. ಈಗ ಹೊಸಪೇಟೆಯಿಂದ ಗೋವಾನೇ ಹೋಗೋದು. ಲೋಡ್ ರೆಡಿ ಇರ್ತದೆ. ಈಗ ಹೋಗಿ ಲೋಡ್ ಮಾಡ್ಬೇಕು. ಇವತ್ತು ಯಾವಾರ? ಇವತ್ತು ಗುರುವಾರ ಇರಬೇಕು. ಇವತ್ತು ಗುರುವಾರ. ತಡಿಯಪ್ಪ ನೋಡ್ಬಿಡ್ತೀನಿ, ಯಾಕೆ ಸುಮ್ಮನೆ. ಇವತ್ತು ಗುರುವಾರ ಗೋವಾನೇ ಲೋಡ್ ಆಗುತ್ತೆ. ಹೋಗೋಣ. ಫಸ್ಟು ಖಾಲಿ ಮಾಡ್ಕೊಂಡೋಗಿ ಸರ್ವಿಸ್ ಮಾಡಿಸ್ಬಿಟ್ಟು ಆಮೇಲೆ ಮುಂದಿಂದೆಲ್ಲ ಏನೇನಾಗುತ್ತೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ಆ ಗಾಡಿನೇ ಬಂತು. ಆ ಗಾಡಿ ಖಾಲಿ ಆಗ್ತಾ ಬಂತು. ಆ ಗಾಡಿ ಖಾಲಿ ಆದರೆ ನೋಡಿ ಬೆಳಗ್ಗೆನೆ ಎಬ್ಬಿಸ್ಬಿಟ್ರಲ್ಲ ಆ ಥರ. ಆ ಗಾಡೀಲಿ ಅಷ್ಟು ಬಂದೈತೆ ಗಾಡಿ. JCB ನಮ್ದ್ರಾಗಂತೂ ಫುಲ್ಲು ಬಂದ್ಬಿಡ್ತಾನೆ. ಯಾಕಂದ್ರೆ ಉದ್ದ ಜಾಸ್ತಿ ಅಲ್ಲ ನಮ್ಮದು. ಅದು ಬಂದು 25-26 ಅಡಿ, ನಮ್ಮ 30 ಅಡಿ. ನಮಗೆ ನಮ್ಮ ಗಾಡಿ ಒಳಗೆ ಫುಲ್ಲಾಗಿ ಬಂದ್ರೆ ಮುಂದ್ಗಡೆ ಕ್ಯಾಬಿನಲ್ಲಿ ತೆಗಿಯೋಕ್ಕಾಗಲ್ಲ. ನಮ್ಮ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ನೋಡಿ ಫೈನಲ್ಲಾಗಿ. ಆ ಗಾಡಿ ಖಾಲಿ ಆಯಿತು, ಕ್ಲೀನ್ ಮಾಡ್ತಾವ್ರೆ. ನಮ್ಮ ಗಾಡಿ ಇವಾಗ ಖಾಲಿ ಮಾಡ್ತಾಯಿದ್ದಾರೆ. ನಿನ್ನೆ ಒಂದು ವಿಡಿಯೋದ ಹಾಕಿದ್ದೆ. ವಿಡಿಯೋದಲ್ಲಿ ಎಲ್ಲರಿಗೂ ಕೇಳಿದ್ದೆ ನಮ್ಮ ಗಾಡಿಗೆ ಏನು ಹೆಸರಿಡೋಣ ಅಂತೇಳಿ. ಹೈಯೆಸ್ಟ್ ಮೆಜಾರಿಟಿ ಬಂದಿರೋದು ಅರ್ಜುನ ಅಂತಲೇ ಬಂದಿರೋದು. ಹಂಗಾಗಿ ಇನ್ನು ಮುಂದೆ ನಮ್ಮ ಗಾಡಿಯ ಹೆಸರು ಅರ್ಜುನ. ಗಾಡಿ ಅಂತ ಇನ್ಮೇಲೆ ಕರೆಯಲ್ಲ, ಅರ್ಜುನ ಅಂತಲೇ ನಮ್ಮ ಗಾಡಿ ಹೆಸರು. ಅದ್ರ ಮೇಲೆ ಬರ್ಸ್ತೀನಿ ಒಂದ್ಸಲಿ. ಎಲ್ಲರ ಸ್ಟಿಕ್ಕರ್ ಕಟ್ಟಿಂಗಲ್ಲಿ ಒಂದ್ಸಲಿ ಬರ್ಸ್ಬಿಡೋದು ಅರ್ಜುನ ಅಂತ ಗ್ಲಾಸ್ ಮೇಲೆ. ನೋಡಿ ಹೆಂಗತ್ತಾ ಇದನ್ನ ಮೇಲೆ. ಇವರು ನೋಡ್ಕೊಂಬಿಡ್ರಿ, ಎಲ್ಲೇ ಸಿಕ್ಕರು ಇವ್ರನ್ನ ನೋಡಿ. ಇವ್ರು ಸಿಗರೇಟ್ ನೋಡ್ರಿ, ಸಿಗರೇಟ್ ಎಲ್ಲ ಇಲ್ಲ ಹಚ್ಚಂಗಿಲ್ಲ. ಅದು ಗೊತ್ತಾ? ಇದು ಕೋಕಿದು. ಹತ್ಕೊಂಬಿಟ್ರೆ ಉರಿತಾ ಇರ್ತದೆ ಗಬ 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 ಅಂತ. ಹಂಗೆ ಹೇಳಿದ ಕೂಡ ಹೊಡೋಗ್ಬಿಟ್ರು ನೋಡಿ ಅಷ್ಟು ದೂರ. ನೋಡೋಣ ಎಷ್ಟೊತ್ತಿಗೆ. ಇನ್ನೇನು 10 ನಿಮಿಷ ಖಾಲಿ ಮಾಡಿಬಿಡ್ತಾನೆ. ಬರೀ 10 ನಿಮಿಷ ಅಷ್ಟೇ ಖಾಲಿ ಮಾಡೋದು. ಹೋಗಿ ಸರ್ವಿಸ್ ಮಾಡಿಸಿ ಲೋಡ್ ಏನು ಎತ್ತ ಯಾವ ಫ್ಯಾಕ್ಟ್ರಿ ಅಂತ
ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನಮ್ಮ ಬೆಳಗಿನ ನಾಷ್ಟ ಮಸಾಲೆ ದೋಸೆ, ಬಜ್ಜಿ, ಚಟ್ನಿ ನೋಡಿ. ನಮ್ಮ ಬಳ್ಳಣ್ಣ ತಿಂತಾರದ. ಪೇಮೆಂಟ್ನವ್ರು ಇನ್ನೂ ಬಂದಿಲ್ಲ, ಹಾಗಾಗಿ ನಾಷ್ಟನೂ ರೆಡಿ ಇತ್ತು. ನಾಷ್ಟ ಮಾಡೋಣ ಅಂಥೇಳಿ ನಾಷ್ಟ ಮಾಡ್ತಾಯಿದ್ವಿ. ಟೈಮು ಎಷ್ಟು ಈಗ 7:30. ಇಷ್ಟು ಬೆಳಗ್ಗೆ ನಾಷ್ಟ ಮಾಡ್ತಾಯಿದ್ವಿ. ನೋಡಿ ಸ್ನೇಹಿತರೆ, ನಮ್ಮ ಅರ್ಜುನ ಸರ್ವಿಸ್ ಆಗ್ತಾಯಿದ್ದಾನೆ. ಎಷ್ಟು ಕ್ಲೀನಾಗಿ ಸರ್ವಿಸ್ ಮಾಡಿಸ್ತಾಯಿದ್ದೀನಿ. ಮುಂದೆ ನಿಂತು ಮಾಡಿಸಿದ್ರೆ ಸ್ವಲ್ಪ ಕ್ಲೀನಾಗಿ ಮಾಡ್ತಾರೆ, ಇಲ್ಲಾಂದ್ರೆ ಏನು ಮಾಡಿಬಿಡ್ತಾರೆ, ಹೆಂಗೆ ಬೇಕಾದ್ರೆ ಹಂಗೆ ಸರ್ವಿಸ್ ಕ್ಲೀನ್ ಮಾಡಲ್ಲ, ಒಳಬಿಟ್ಟು ಬಂದುಬಿಡ್ತಾರೆ ಬೇಗನೆ. ಪ್ರತಿ ಸಲವೂ ಅಷ್ಟೇ. ನಾನು ಗಿಣಿಗೆರೆ ಹೋಗಿದ್ರೆ ಅಲ್ಲಿ ನಾನೇ ಮಾಡ್ಕೋತಿದ್ದೆ. ನಾವು ಇಲ್ಲೇ ಇರೋದ್ರಿಂದ ಇವತ್ತು ಹೊಸಳ್ಳಿಯಾಗೆ ಮಾಡಿಸ್ಕೊತಾ ಇದ್ದೀನಿ. ಲೋಡು ಇನ್ನೂ ಕನ್ಫರ್ಮ್ ಮಾಡಿಲ್ಲ, ಇನ್ನೊಂದು ಅರ್ಧ ಗಂಟೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಲೋಡು ಈ ಕಡೆಯಿಂದ ಗೋವಾಗೆ ಲೋಡ್ ಆಗೋದು ನೋಡಿ, ಎಷ್ಟು ಕ್ಲೀನಾಗಿದೆ. ಒಂದು ಸ್ವಲ್ಪ ಬಿಟ್ಬಿಡೋಣ. ನೋಡಿದ್ರೆ ಅಲ್ಲೆಲ್ಲ ಕ್ಲೀನಾಗಿ ಹೊಡೆದಾನೆ. ಒಂದು ಸ್ವಲ್ಪ ಬಿಟ್ಬಿಡೋಣ. ಮುಂದೆ ನಿಂತಿರೋ ನೋಡಿರಿ, ಈ ಥರ ಮಾಡ್ತಾರೆ. ಲೋಡು ಗೋವಾಗುತ್ತೆ, ನೋಡ್ಬೇಕು ಇಲ್ಲಿ ಯಾವ ಫ್ಯಾಕ್ಟ್ರಿ ಏನು ಎತ್ತ ಅಂತ. ಆದಮೇಲೆ ಮುಂದೆ ಹೇಳ್ತಾ ಹೋಗ್ತೀನಿ ಬರ್ರಿ. ಇನ್ನು ಶೇಪೆಲ್ಲ ತೊಳೆದಿಲ್ಲ, ಶೇಪೆಲ್ಲ ತೊಳೆಸ್ಬೇಕು. ಇನ್ನೂ ಬೇಜಾನ್ ಕೆಲಸ ಐತೆ. ಎಲ್ಲ ಮುಗಿಸ್ಕೊಂಡು ಸಿಗೋಣ. ನೋಡಿ ಕ್ಲೀನಾಗಿ ಓಡಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಫ್ರಂಟು ಕ್ಯಾಬಿನ್ನು ತೊಳಿತಾ ಇರೋದು. ಎಲ್ಲ ಕ್ಲೀನಾಗಿ ತೊಳೆದಿದ್ದಾರೆ. ಎಲ್ಲ ಸರ್ಪಾಗಿ ತೊಳೆಸೋದು. ಸೈಡೆಲ್ಲ ಆಗೋಯ್ತು. ಡೀಸೆಲ್ ಟ್ಯಾಂಕೆಲ್ಲ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತದೆ. ಇನ್ನು ಶೇಪ್ ಒಂದು ತೊಳೆದ್ರೆ, ಶೋ ಒಂದು ತೊಳೆದ್ರೆ ಮುಗೀತು. ಕ್ಲೀನಾಗಿ ಸರ್ಪಾಗಿ ತೊಳೆಸೋದು. ನೆಕ್ಸ್ಟು ಗ್ರೀಸ್ ಹೊಡಿಸ್ಬೇಕು. ಗ್ರೀಸ್ ಹೊಡಿಸಿ ಏರ್ ಫಿಲ್ಟ್ರೆಲ್ಲ ಕ್ಲೀನ್ ಮಾಡಿಸಿದ್ರೆ ನಮ್ಮ ಕೆಲಸ ಮುಗೀತು. ಲೋಡ್ ಏನು ಹೇಳ್ತಾರೆ ನೋಡ್ಕೊಂಡು ಲೋಡ್ಗೆ ಹೋಗೋದಷ್ಟೇ. ಎಲ್ಲ ಆದಮೇಲೆ ಒಂದು ಸಲ ಚೆಕ್ ಮಾಡಬೇಕು, ಕ್ಲೀನಾಗಿ ತೊಳೆದವರ ಇಲ್ವಾ, ಎಲ್ಲರೂ ಬಿಟ್ಟವರ ಏನು ಎತ್ತ ಅಂತ. ಸ್ನೇಹಿತರೆ, ನಮ್ಮ ಅರ್ಜುನ ಲೋಡಾಗಿ ನಿಂತಿದ್ದಾನೆ ಆಲ್ರೆಡಿ. ಎಲ್ಲಿಗಪ್ಪ ಜರ್ನಿ? ಗೋವಾ. ಗೋವಾದಾಗೆ ಬಿಚೋಲಿ ಅಂತೆ. ಅದೊಂದು ಗಾಡಿ, ಅದು ಗೋವಾಗೆ ಲೋಡ್ ಆಗೈತೆ. ನಮ್ಮ ಅರ್ಜುನನು ಲೋಡಾಗಿ ನಿಂತಿದ್ದಾನೆ. ಹೊರಡೋಣ. ಫ್ಯಾಕ್ಟ್ರಿ ಬಿಲ್ಲು ಎಷ್ಟೊತ್ತಿಗೆ ಕೊಡ್ತಾರೆ ಗೊತ್ತಿಲ್ಲ. ಹಗ್ಗ ತರ್ಪಲೆಲ್ಲ ಹಾಕಿದ್ದು, ಕೈಕಾಲು ಮಕ್ಕಳೆಲ್ಲ ತೊಳ್ಕೊಂಡು ಆಯಿತು. ಹೆಂಗೋ ಇವತ್ತು ಖಾಲಿಯಾಗಿ, ಬೆಳಗ್ಗೆನೇ ಖಾಲಿಯಾಗಿ ಬಂದಿದ್ದ ತಕ್ಕನಂಗೆ ಲೋಡು ಬೇಗ ಆಗ್ಬಿಡ್ತು. ಟೈಮ್ ಇನ್ನೂ ಎಷ್ಟಪ್ಪ, 3:30. ಬಿಲ್ಲೆಲ್ಲ ಕೊಟ್ಟರೆ ಆರಾಮಾಗಿ ಹೋಗೋಣ. ಇನ್ನು ರೂಟು ಯಾವ ಕಡೆ ಅಂತ ಗೊತ್ತಾಗ್ತಿಲ್ಲ. ರಾಮನಗರ ರೂಟ ಇಲ್ಲ ಕಾರವಾರ ರೂಟ ಅಂತ. ಲೋಡಾಗಿ ಬಿಲ್ ಬಂದಮೇಲೆ ಓನರ್ ಹೇಳ್ತೀನಿ ಅಂತ ಹೇಳಿದರೆ, ಲೋಡ್ ಮಾಡಿ ಬಿಲ್ ಇಸ್ಕೋ, ಫೋನ್ ಮಾಡು, ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನೋಡೋಣ. ಫಸ್ಟು ಸದ್ಯಕ್ಕೆ ನಮ್ಮ ಗಾಡಿ ಬಿಲ್ ಇಸ್ಕೊಂಡು ಬಂಕಿಗೆ ಹೋಗಿ, ಕೊಪ್ಪಳ ಬಂಕಿಗೆ ಹೋಗಿ ಡೀಸೆಲ್ ಹಾಕೊಂಡು ಹಗ್ಗ ತರ್ಪಲ್ ಹಾಕಷ್ಟಲ್ಲಿ ಸುಸ್ತಾಗ್ಬಿಡ್ತು. ಯಾರೂ ಸಿಗಲಿಲ್ಲ ಇಲ್ಲಿ ಹಗ್ಗ ತರ್ಪಲ್ ಹಾಕೋಕ್ಕೆ. ಎಲ್ಲ ಒಬ್ಬನೇ ಹಾಕಿದ್ದೀನ. ಒಬ್ಬನೇ ಹಾಕ್ಬೇಕಾದ್ರೆ ಸುಸ್ತಾಗ್ಬಿಡ್ತದೆ. ಈ ನಡುವೆ ಮುಂಚೆ ಏನೂ ಕಾಣ್ತಾ ಇಲ್ಲ. ಮುಂಚೆ ಒಬ್ಬನೇ ಎಷ್ಟು ಬೇಕಾದ್ರೆ ಹಗ್ಗ ತರ್ಪಲ್ ಹಾಕ್ತಿದ್ದೆ. ಇವಾಗ ಹಾಕ್ಬೇಕಂದ್ರೆ ಸುಸ್ತಾಗ್ಬಿಡ್ತದೆ. ಏನಕ್ಕಂತ ಗೊತ್ತಿಲ್ಲ. ವಯಸ್ಸಾಗ್ತಾ ಬಂತಲ್ಲ. ಇನ್ನೊಂದು 3-4 ವರ್ಷ ಮಾಡಿಬಿಟ್ಟು ಲಾಂಗ್ ರೂಟು ಬಾಯ್ ಹೇಳ್ಬಿಟ್ಟು ಅಲ್ಲೆಲ್ಲರೂ ಲೋಕಲ್ ಬಸ್ಸ ಓಡಿಸ್ಕೊಂಡಿರೋದು. ಸದ್ಯಕ್ಕೆ ಇನ್ನೊಂದು 3-4 ವರ್ಷ ನೋಡೋಣ. ಬಿಲ್ ಬರಲಿ, ಆಮೇಲೆ ಸಿಗೋಣ. ಹೋಟ್ಲಲ್ಲಿ ಇಲ್ಲಿ ಕ್ಯಾಂಟೀನಾಗೆ ಏನೋ ಮಾಡ್ತವ್ರೆ, ಗಮ್ಮು ಗುಡ್ತೈತೆ. ಹೋಗಿ ಏನಾರು ಒಂದು ಸ್ವಲ್ಪ ತಿನ್ಕೊಂಬರೋಣ. ಮಳೆ ಬೇರೆ ಪೇಟೆಯಲ್ಲಿ ಕಾಣ್ತಿಲ್ಲ, ಲೈಟಾಗಿ ಅನಿತೈತೆ. ಅಲ್ಲಿ ಕಾಣ್ತಿರ್ಬೋದೇನಪ್ಪ ನೋಡಿ. ಕಾಣ್ತಿದೆ, ಲೈಟಾಗಿ ಅನಿತೈತೆ. ಕಾಣ್ತಿಲ್ಲ ಒಟ್ಟಿನಲ್ಲಿ, ಕಾಣ್ತಿಲ್ಲ. ಬರೀ ಏನೋ ತಿನ್ಕೊಂಬರೋಣ. ನೋಡಿ ಸ್ನೇಹಿತರೆ, ಹೊಸಪೇಟೆಯಲ್ಲಿ ಇದ್ದಕ್ಕಿದ್ದಂಗೆ ಮಳೆ. ನನ್ನ ಗಾಡಿ ಲೋಡಲ್ಲಿ ಹಾಕಿ ತಾರ್ಪಲ್ ಹಾಕಾಯಿತು. ಮಳೆ ನೋಡಿ, ಮಳೆ ಬರ್ತಿದೆ. ಪಾಪ ಅವ್ರು ಲೋಡ್ ಮಾಡ್ಕೊಂಡು ಇನ್ನೂ ಪೇಮೆಂಟ್ಗೆ ಹೋಗಿಲ್ಲ, ಅಲ್ಲೇ ತಾರ್ಪಲ್ ಹಾಕ್ತಾರೆ. ಮಳೆಯಲ್ಲೇ ನಿಂತ್ಕೊಂಡು ಡ್ರೈವರ್ಗಳು. ಅಲ್ಲಿ ನೋಡಿ, ನೆನೆಯಂಗಿಲ್ಲ, ಗೋಲಿ ನೆನೆಯಂಗಿಲ್ಲ. ಅದಕ್ಕೆ ಮಳೆಯಲ್ಲೇ ನಿಂತ್ಕೊಂಡು ತಾರ್ಪಲ್ ಹಾಕ್ತಿದ್ದಾರೆ. ಇಲ್ಲಿ ಕಾಣ್ತಿರ್ಬೋದು ನೋಡಿ ಮಳೆ ಎಷ್ಟು ಬರ್ತೈತೆ ಅಂತ. ಕಾಣ್ತಿದ್ಯಾ? ನಾವು ತಾರ್ಪಲ್ ಹಾಕಿದ ಮೇಲೆ ಬಂತು ಮಳೆ. ಹೆಂಗೋ ನಮ್ಮ ಚಾನ್ಸು.
ಇವಾಗ ಬರೋಕ್ಕೆ ಶುರು ಐತೆ. ಬರಲಿ ಎಷ್ಟೊತ್ತು ಬರುತ್ತೆ ಪಾಪ, ಅವರು ಮಳೇಲಿ ನೆಂದು ತರಪಲ್ಲ ಆಗ್ತಾವ್ರೆ.